ಜೋಶಿ ಮನೆಯಲ್ಲಿ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಮತ್ತೊಮ್ಮೆ ಪ್ರತ್ಯಕ್ಷವಾಗಿದ್ದಾರೆ. ಹುಬ್ಬಳ್ಳಿ ಮಯೂರಿ ಎಸ್ಟೇಟ್ನಲ್ಲಿರುವಂತಹ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಮಾತನಾಡಿದಂತಹ ಅವರು, ಇದು ವೈಯಕ್ತಿಕ ಭೇಟಿ, ಯಾವುದೇ ರಾಜಕೀಯ ಚರ್ಚೆ ಆಗಲಿಲ್ಲ. ಮಾರ್ಚ್ ತಿಂಗಳಲ್ಲಿ ನನ್ನ ಮೊಮ್ಮಗನ ನಾಮಕರಣ ಇದೆ, ಹೀಗಾಗಿ ಜೋಶಿ ಅವರಿಗೆ ಆಹ್ವಾನ ನೀಡೋದಕ್ಕೆ ಬಂದಿದ್ದೇನೆ ಅಷ್ಟೇ ಅಂತ ಹೇಳಿದರು. ರಾಜಕೀಯ ಬರೋ ತಿಂಗಳು ಮಾರ್ಚ್ 16ನೇ ತಾರೀಕು ನನ್ನ ಮೊಮ್ಮಗನ ನಾಮಕರಣ ಇದೆ. ಸೊ ಆ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಇನ್ವೈಟ್ ಮಾಡ್ತಾ ನಾನು ಬರ್ತಾ ಇದ್ದೇನೆ. ಬಳ್ಳಾರಿಯಿಂದ ಕೊಪ್ಪಳ, ಗದಗ, ಹುಬ್ಬಳ್ಳಿ ಎಲ್ಲ ನಮ್ಮ ಪಕ್ಷದ ಹಿರಿಯರನ್ನ ಮೊಮ್ಮಗನಿಗೆ ಆಶೀರ್ವಾದ ಮಾಡೋದಕ್ಕೆ ನಾಮಕರಣಕ್ಕೆ ಕರೀತಾ ಇದ್ದೇನೆ. ಸೊ ಹಾಗಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೂಡ ಇವತ್ತು ಬಂದು ನಾನು ಆಹ್ವಾನ ಮಾಡಿದ್ದೀನಿ. ರಾಜಕೀಯದ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಕರೆಕ್ಟ್ ಅಲ್ಲಮ್ಮ. ಇದು ನನ್ನ ವೈಯಕ್ತಿಕ ಒಂದು ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಬಂದಿರೋದು. ಹಾಗಾಗಿ ಮುಂದೆ ಆ ಸಂದರ್ಭ ಬಂದರೆ ಮಾತಾಡ್ತಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಮೌಲ್ವಿ ಮಾತಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು, ಅದನ್ನು ನೋಡಿ ಮೌಲ್ವಿಯನ್ನ ಬಂಧನ ಮಾಡಿದ್ದಾರೆ. ಬಿಜೆಪಿಯವರು ಪ್ರತಿಯೊಂದರಲ್ಲೂ ರಾಜಕಾರಣ ಮಾಡ್ತಾರೆ, ರಾಜಕಾರಣ ಮಾಡೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಅಂತ ಬಿಜೆಪಿ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಅವರು CCTVನಲ್ಲಿ ಯಾರೆಲ್ಲ ಆ ಪ್ರಕರಣದಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ CCTVನಲ್ಲಿ ಕ್ಯಾಪ್ಚರ್ ಆಗಿರೋದನ್ನು ನೋಡಿಕೊಂಡು ಅವರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವ್ರನ್ನ ಫಸ್ಟು 1 or 2 ಡೇಸಲ್ಲೇ ಮಾಡಿದರು. ಮೌಲ್ವಿ ಅವರು ಮಾತನಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿದೆ, ಅದನ್ನು ನೋಡಿಕೊಂಡು ಅವ್ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ದಿವಸ. ಮತ್ತು ಯಾರ್ಯಾರು ಅದರಲ್ಲಿ ಭಾಗಿಗಳಾಗಿದ್ದಾರೆ ಅಂತೇಳಿ ಅವರಿಗೆ ಫುಟೇಜಲ್ಲಿ ಸಿಗ್ತದೆ, CCTV ಫುಟೇಜಲ್ಲಿ, ಅದನ್ನು ನೋಡಿಕೊಂಡು. ಕೈಪಾಳ್ಯದಲ್ಲಿ ಮಾತಿನ ಮಲ್ಲಯುದ್ಧ ಮುಂದುವರೆದಿದೆ. ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ಗಳಿಂದಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ GC ಚಂದ್ರಶೇಖರ್ ಪರೋಕ್ಷವಾಗಿ ಸಿದ್ದು ಬಣಕ್ಕೆ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಮುಂದಿನ ಚುನಾವಣೆ ಯಾರ ನೇತೃತ್ವದಲ್ಲಿ ಎಂಬ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಸದ್ಯ ಎಲ್ಲಾ ಸಚಿವರು ಸೈಲೆಂಟ್ ಆಗಿದ್ದಾರೆ, ಮತ್ತೆ ಕೆಣಕಬೇಡಿ. DK ಶಿವಕುಮಾರ್ ಈಗ KPCC ಅಧ್ಯಕ್ಷ, ಪಕ್ಷದ ಮಟ್ಟದಲ್ಲಿ ರಾಜ್ಯದಲ್ಲಿ ಅವರೇ ಸುಪ್ರೀಂ. ಸಿದ್ದರಾಮಯ್ಯ, ಪರಮೇಶ್ವರ್, ಖರ್ಗೆ, ಜಾರಕಿಹೊಳಿ ಇದ್ದಾರೆ, ಇವರೆಲ್ಲ ನೇತೃತ್ವದಲ್ಲಿ ಚುನಾವಣೆ ನಡೆಯಲಿದೆ ಅಂತ ಹೇಳಿದರು. ಯಾವತ್ತೂ ಕೂಡ ಪಕ್ಷ ಕಾರ್ಯಕರ್ತರಿಂದಲೇ ಹೊರತು ಲೀಡರ್ಗಳಿಂದ ಅಲ್ಲ. ಕಾರ್ಯಕರ್ತರು ಬಲಿಷ್ಠವಾಗಿದ್ರೆ ಮಾತ್ರ ಅವರು ಲೀಡರ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಹೊರತು ಬಟ್ ಲೀಡರ್ ಕಾರ್ಯಕರ್ತರನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕಾರ್ಯಾಧ್ಯಕ್ಷನಾಗಿ ನಾನು ಹೇಗೆ ನಡ್ಕೋಬೇಕು, ಆ ಸ್ಥಾನಕ್ಕೆ ಹೇಗೆ ಬೆಲೆ ಕೊಡಬೇಕು, ಅದಕ್ಕೋಸ್ಕರ ನಾನು ಅದ್ರ ಪ್ರಕಾರ ನಡ್ಕೋತೀನಿ ಅಂತ. ಅದಕ್ಕೆ ಸಾಕಷ್ಟು ಜನ ಬೇರೆ ಏನೇನೆಲ್ಲ ಹೇಳ್ಬೋದು, ಅದಕ್ಕೆ ನನಗೆ ಸಂಬಂಧ ಇಲ್ಲ. ಯಾಕೆಂದ್ರೆ ನನಗೆ ಪಕ್ಷ ಇಂಪಾರ್ಟೆಂಟೇ ಹೊರತು ನಮ್ಮ ಕಾರ್ಯಕರ್ತರು ಇಂಪಾರ್ಟೆಂಟೇ ಹೊರತು ನನ್ನ ಪದವಿ ಅಥವಾ ನಾನು. ಮೂಡಾದಲ್ಲಿ ಯಾರೇ ಅಕ್ರಮ ಮಾಡಿದ್ರೂ ಬಿಡೋದಿಲ್ಲ ಎಂದು ಸಚಿವ ಭೈರತಿ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಇಡಿ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ, ಹೆದರಿಕೊಳ್ಳಲ್ಲ, ನಾನಾಗಲಿ CM ಆಗಲಿ ಯಾವುದೇ ತಪ್ಪು ಮಾಡಿಲ್ಲ. ಲೋಕಾಯುಕ್ತರು ಸತ್ಯಾಸತ್ಯತೆ ಕಂಡು ಹಿಡಿದಿದ್ದಾರೆ, ಅವರಂತೆ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡಲಿ ಅಂತ ಹೇಳಿದ್ದಾರೆ. 50-50 ಸೈಟ್ ತಗೊಂಡಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿಜವಾದ ಫಲಾನುಭವಿಗಳು ಇರ್ತಾರೆ. ನಿಮಗೆ ಗೊತ್ತು, ನೀವೆಲ್ಲ ಮೈಸೂರಿನವನು, ನಾನು ಬೆಂಗಳೂರಿನವನು. ಇಲ್ಲಿ ಹಲವಾರು ಜನ ರೈತರುಗಳು ಅವರು ಅತ್ಯಂತ ಬೆಲೆಯುತ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಅವ್ರಿಗೂ 50-50 ಕೊಟ್ಟಿಲ್ಲ ಅಂದರೆ ಇನ್ನೇನು ಕೊಡೋಕ್ಕಾಗ್ತದೆ? CM ಅಕ್ರಮನೇ ಮಾಡಿಲ್ವೇ? CM ಅಕ್ರಮ ಮಾಡಿದ್ರೆ ತಾನೆ. ನೋಡಿ, ಒಂದೇ ನಿಮಿಷ ಹೇಳ್ತೀನಿ, ಯಾರ್ಯಾರು ಅಕ್ರಮವಾಗಿ ಸೈಟ್ ತಗೊಂಡಿದ್ದಾರೆ ಅವ್ರನ್ನ ಬಿಡೋ ಅಂತ ಪ್ರಶ್ನೆ ಇಲ್ಲ. ದಯವಿಟ್ಟು ಇದನ್ನು ನಾನು ಹೇಳ್ತಾ ಇರೋದು, ಐ ಆಮ್ ವೆರಿ ಮಚ್ ಆಫ್ ಐ ಆಮ್ ಕ್ಲಿಯರಿಂಗ್. ಯಾರು ತಪ್ಪು ಮಾಡಿದ್ದಾರೆ ಮೂಡಲ್ಲಿ ಅವ್ರನ್ನ ಬಿಡುವಂಥ ಸಂದರ್ಭ ಇಲ್ಲ. ಒಂದೆರಡು ವರ್ಷದಲ್ಲಿ ಬೆಂಗಳೂರನ್ನ ಸರಿ ಮಾಡೋದಕ್ಕೆ ಆಗಲ್ಲ, ಆ ದೇವರು ಕೆಳಗೆ ಬಂದರೂ ಸರಿ ಆಗಲ್ಲ ಎಂದಿದ್ದಂತಹ DKಶಿ ಹೇಳಿಕೆಗೆ R ಅಶೋಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಬಂದ ಮೇಲೆ ₹1 ಕೂಡ ಅನುದಾನ ಸಿಕ್ಕಿಲ್ಲ, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅಂದ್ರು, ಏನ್ ಮಾಡ್ತಿದ್ದಾರೆ? 3 ವರ್ಷವಾದ್ರೂ ಕೂಡ ಬೆಂಗಳೂರನ್ನ ಉದ್ಧಾರ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ರು. ಕಸದ ರಾಶಿ ಗೋಪುರದ ರೀತಿ ಸಿಟಿ ಮಾರ್ಕೆಟಿಂದ ಹಿಡಿದು ಎಲ್ಲ ಮಾರ್ಕೆಟ್ ರಸ್ತೆಗಳಲ್ಲೂ ಕೂಡ ಕಸದ ರಾಶಿ ಬಿದ್ದಿದೆ. ಅದರ ಜೊತೆಗೆ ಏನು ಈ ಸರ್ಕಾರ ಪ್ರಾರಂಭದಲ್ಲಿ ಬಂದಾಗ ಬೆಂಗಳೂರಿಗೆ ಒಂದು ದೊಡ್ಡ ಕನಸನ್ನು ಕೊಟ್ಟಿದ್ದರು. ಬೆಂಗಳೂರನ್ನು ಹಿಮಾಲಯ ಪರ್ವತದ ಶಿಖರದ ರೀತಿಯಲ್ಲಿ ನಾವು ಬ್ರ್ಯಾಂಡ್ ಬೆಂಗಳೂರನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಬೆಂಗಳೂರನ್ನು ನಾವು ತೋರಿಸ್ತೀರಿ ಅಂಥೇಳಿ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ರು. ಈಗ ಅದೇ ವ್ಯಕ್ತಿ, ಅದೇ ಮಂತ್ರಿ, ಅದೇ ಉಸ್ತುವಾರಿ ಮಂತ್ರಿ
ಆ ಭಗವಂತ ಬಂದ್ರೂ ಈ ಬೆಂಗಳೂರನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ. ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ನಿರ್ಮಿಸಿದಂತಹ ಸೇತುವೆ ಕೆಳಗೆ ಕಂಟೈನರ್ ವಾಹನ ಸಿಲುಕಿಕೊಂಡಿದೆ. ಕ್ಯಾಂಟರ್ ಸಿಲುಕಿದಂತಹ ಪರಿಣಾಮ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಂಟೈನರ್ ಎತ್ತರವಿದ್ದ ಕಾರಣ ಸೇತುವೆಗೆ ಸಿಲುಕಿಕೊಂಡ ಕಂಟೈನರ್ ಸಿಲುಕಿದ್ದು ಸ್ಥಳಕ್ಕೆ ದಾವಣಗೆರೆ ದಕ್ಷಿಣ ಸಂಚಾರಿ ಪೊಲೀಸ್ ಸಿಬ್ಬಂದಿ ದೌಡಾಯಿಸಿ ಕಂಟೈನರ್ ಹೊರ ತೆಗೆಯುವುದಕ್ಕೆ ಹರಸಾಹಸವನ್ನ ಪಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಹಸೀಲ್ದಾರ್ ಕಚೇರಿಯಲ್ಲಿ ಕೋಟಿ ರೂಪಾಯಿ ವಂಚನೆ ನಡೆದಿದೆ. ತಹಸೀಲ್ದಾರ್ ಕಾರ್ಯಾಲಯದ ಖಾತೆಗಳಲ್ಲಿ 1,87,00,000 ರೂಪಾಯಿಯನ್ನ ಎಸ್ಟಿಎ ಆಗಿದ್ದ ಯಲ್ಲಪ್ಪ ವಂಚಿಸಿದ್ದಾರೆ. ಲಿಂಗಸಗೂರಿನ ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ಜೊತೆ ಶಾಮೀಲಾಗಿ ಯಲ್ಲಪ್ಪ ಕೃತ್ಯ ಎಸಗಿದ್ದಾನೆ. ಮುಜರಾಯಿ ಇಲಾಖೆ ದೇವಸ್ಥಾನಗಳ ಅರ್ಚಕರಿಗೆ ಪಾವತಿಸಬೇಕಾಗಿದ್ದಂತಹ ಹಣ ಹಾಗೂ ನೈಸರ್ಗಿಕ ವಿಕೋಪದ ಪರಿಹಾರದ ಹಣ ದುರ್ಬಳಕೆ ಮಾಡಿದ್ದಾರೆ. ಸರ್ಕಾರಿ ಹಣವನ್ನ ಯಲ್ಲಪ್ಪ ತನ್ನ ಮಗ, ಮಗಳು, ಪತ್ನಿ ಹೆಸರಿಗೆ ಖಾತೆಗಳು ಅಕ್ರಮ ವರ್ಗಾವಣೆಯಾಗಿದೆ. ಈ ಬಗ್ಗೆ ಲಿಂಗಸಗೂರು ತಹಸೀಲ್ದಾರ್ ಶಾಂತಲಂರಿಂದ ದೂರು ದಾಖಲಾಗಿದೆ. ಉಪಸಭಾಪತಿ ಎಂಕೆ ಪ್ರಾಣೇಶ್ ಎಂಎಲ್ಸಿ ಸ್ಥಾನಕ್ಕೆ ಸಂಕಷ್ಟ ಎದುರಾಗಿದೆ. 3 ವರ್ಷದ ಹಿಂದಿನ ಚಿಕ್ಕಮಗಳೂರು ಪರಿಷತ್ ಚುನಾವಣೆಯ ಮರು ಮತ ಎಣಿಕೆ ಕಾರ್ಯ ಐಡಿಎಸ್ಜಿ ಕಾಲೇಜಿನಲ್ಲಿ ಇದೇ ತಿಂಗಳ 28ರಂದು ನಡೆಯಲಿದೆ. ಬಿಜೆಪಿ ಅಭ್ಯರ್ಥಿ ಎಂಕೆ ಪ್ರಾಣೇಶ್ 6 ಮತಗಳ ಅಂತರದಿಂದ ಜಯಗಳಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ 6 ಮತಗಳ ಅಂತರದಿಂದ ಸೋತಿದ್ರು. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಾಮಿನಿ ಸದಸ್ಯರ ಮತಗಳನ್ನು ಹೊರತುಪಡಿಸಿ ಮರು ಮತ ಎಣಿಕೆಗೆ ಆದೇಶವನ್ನ ಕೊಟ್ಟಿದೆ. ದಾವಣಗೆರೆ ದೇವರಾಜ್ ಅರಸು ಬಡಾವಣೆಯಲ್ಲಿನ ನೂತನ ಶ್ರೀ ಭವಾನಿ ಕಲ್ಯಾಣ ಮಂಟಪವನ್ನ ಸಚಿವ ಸಂತೋಷ್ ಲಾಡ್ ಉದ್ಘಾಟನೆಯನ್ನ ಮಾಡಿದರು. ಸಂತೋಷ್ ಲಾಡ್ಗೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಮಾಜಿ ಸಚಿವ ಎಚ್ ಆಂಜನೇಯ ಸಾಥನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಪಿಜೆಆರ್ ಸಿಂಧ್ಯಾ ಸೇರಿದಂತೆ ಪ್ರಮುಖ ನಾಯಕರು ಹಾಗೂ ಮರಾಠ ಸಮುದಾಯದ ಜನರು ಭಾಗಿಯಾಗಿದ್ದರು. ಗದಗ ಜಿಲ್ಲೆ ರೋಣ ತಾಲೂಕಿನ ಬೆನಹಾಳ ಗ್ರಾಮದಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ದೇವರ ಪ್ರತಿಷ್ಠಾಪನೆ ಕಾರ್ಯ ನಡೆಯಿತು. ದೇವರ ಮೂರ್ತಿಯನ್ನ ಗ್ರಾಮದ ರಾಜ ಬೀದಿಗಳಲ್ಲಿ ಡೊಳ್ಳು ಹಾಗೂ ಆರತಿ ಕುಂಭದೊಂದಿಗೆ ಮೆರವಣಿಗೆ ಮಾಡಲಾಯಿತು. ಶ್ರೀ ಮೈಲಾರಲಿಂಗೇಶ್ವರನ ಯಜ್ಞ ಯಾಗಾದಿಗಳು, ಮಠ ಪಠಣಗಳ ಮಂತ್ರ ಪಠಣಗಳ ಜೊತೆಗೆ ಜೀವಕಳೆ ತುಂಬುವುದರ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಗ್ರಾಮಸ್ಥರು ಸೇರಿದಂತೆ ಶ್ರೀ ಮೈಲಾರಲಿಂಗೇಶ್ವರ ಭಕ್ತರು ಭಾಗವಹಿಸಿದರು. ಬಾಗಲಕೋಟೆ ವಿಶ್ವವಿದ್ಯಾಲಯ ಮುಚ್ಚುವ ನಿರ್ಧಾರ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಿಗೆ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ಧರಣಿ ನಡೆಸಿದರು. ಪ್ರತಿಭಟನಾಕಾರರು ಉಪ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಸರ್ಕಾರವು ರದ್ದು ಮಾಡೋದಕ್ಕಾಗಿ ನಮಗೆ ಬಹಳಷ್ಟು ದೂರ ಆಗಿದೆ. ಬಡವರಿಗೆ ಅದು ಬಹಳಷ್ಟು ದೂರ ಐತಿದು ವಿಶ್ವವಿದ್ಯಾಲಯ. ಆದ ಕಾರಣ ನಮಗೆ ಇದು ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯವು ಬಹಳ ಸಮೀಪಾಗಿದೆ. ಬಡವರಿಗೆ ಯಾರಿಗೆ ಎಲ್ಲ ಥರದ ಸೌಲಭ್ಯ ಅನುಕೂಲ ಐತಿದು. ಆದ ಕಾರಣ ರದ್ದು ಮಾಡಬಾರ್ದಂತ ನಾವು ಕೇಳ್ಕೊಳ್ತೀವಿ. ಆದ ಕಾರಣ ಇದು ರದ್ದು ಮಾಡಿದರೆ ಭಾಳಷ್ಟು ಇನ್ನು ಮುಂದೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೀವಿ. ಪ್ರತಿಭಟನೆ ಮಾಡ್ತೀವಿ. ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯವು ಭಾಳಷ್ಟು ನಾವು ಸಂಖ್ಯೆಯಿಂದ ದೇವನಹಳ್ಳಿ ತಾಲೂಕಿನ ಮಂಡಿಬೆಲೆ ಗ್ರಾಮದಲ್ಲಿ ರೈತರಿಂದ ಅರಣ್ಯ ಇಲಾಖೆ ಜಮೀನು ಒತ್ತುವರಿ ಆರೋಪ ಕೇಳಿಬಂದಿದೆ. ರೈತರ ಬೆಳೆಗೆ ಜೆಸಿಬಿಗಳನ್ನು ನುಗ್ಗಿಸಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯಿತು. ಅಧಿಕಾರಿಗಳು ಸೀಬೆ, ದ್ರಾಕ್ಷಿ, ಜೋಳ ಬೆಳೆಗಳನ್ನು ತೆರವು ಮಾಡೋದಕ್ಕೆ ಮುಂದಾಗಿದ್ರು. ಅಧಿಕಾರಿಗಳು ಬೆಳೆ ತೆರವು ಮಾಡುವುದಕ್ಕೆ ಮುಂದಾಗಿದ್ದಕ್ಕೆ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ರೈತರಿಗೆ ಬೆಳೆ ಕಟಾವಿಗೆ ಸಮಯ ನೀಡದೆ ಪೊಲೀಸರ ಮೂಲಕ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು.
ಶಾಲೆ ಕಾಲೇಜುಗಳಿಗೆ ಅನುದಾನ ನೀಡುವುದಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ಚಿತ್ರದುರ್ಗದಲ್ಲಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ರು. ರಾಜ್ಯದ ಎಲ್ಲಾ ಶಾಸಕರು ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಹಣ ತರುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಕಪ್ಪು ಬೋರ್ಡ್ನಲ್ಲಿ ಸಿಎಂಗೆ ಪತ್ರ ಬರೆದು ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ನಗರ ಅಂಬೇಡ್ಕರ್ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಜಾಥಾ ನಡೆಯಿತು. ಡಿಸಿ ಮೂಲಕ ಸರ್ಕಾರಕ್ಕೆ ಕರುನಾಡ ವಿಜಯ ಸೇನೆ ಮನವಿಯನ್ನ ಸಲ್ಲಿಸಿದ್ರು. ಸರ್ಕಾರಿ ಶಾಲೆಗಳು ಉಳಿಬೇಕು, ಬಡವರ ಮಕ್ಕಳು ಬೆಳಿಬೇಕು. ದಯವಿಟ್ಟು ಆ ನಿಟ್ಟಿನಲ್ಲಿ ನನ್ನ ಮನವಿ ಏನು ಅಂತಂದರೆ, ಈ ಬಾರಿಯ ಬಜೆಟ್ನಲ್ಲಿ ತಮ್ಮ ಕ್ಷೇತ್ರಗಳಿಗೆ 224 ಜನ ಶಾಸಕರುಗಳೇ ತಮ್ಮ ಕ್ಷೇತ್ರಗಳಿಗೆ ಯಾವುದೇ ಅನುದಾನವನ್ನು ಪಡಿಬೇಡ್ರಿ. ಕೇವಲ ಶಾಲಾ ಕಾಲೇಜುಗಳನ್ನು, ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸ್ಲಿಕ್ಕೋಸ್ಕರ, ಅದರ ರಕ್ಷಣೆಗೋಸ್ಕರ, ಬಡ ವಿದ್ಯಾರ್ಥಿಗಳಿಗೋಸ್ಕರ ಹೆಚ್ಚಿನ ಅನುದಾನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮತದಾರರ ಋಣವನ್ನು ತೀರಿಸಬೇಕು. ವೈದ್ಯರ ನಿರ್ಲಕ್ಷ್ಯಕ್ಕೆ ಯುವಕ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ಕೋಲಾರ ತಾಲೂಕು ಒಕ್ಕಲೇರಿ ಗ್ರಾಮದ 23 ವರ್ಷದ ಯುವಕ ವಿನೋದ್ ಜ್ವರದಿಂದ ಬಳಲ್ತಾ ಇದ್ದ. ಹೀಗಾಗಿ ಒಕ್ಕಲೇರಿಯಲ್ಲಿರುವಂತಹ ಸನ್ರೈಸ್ ಕ್ಲಿನಿಕ್ನ ವೈದ್ಯ ಡಾಕ್ಟರ್ ರಫೀಕ್ ಕ್ಲಿನಿಕ್ಗೆ ಭೇಟಿ ನೀಡಿ ಇಂಜೆಕ್ಷನ್ನ ಪಡೆದಿದ್ದಂತೆ. ಚುಚ್ಚುಮದ್ದು ಪಡೆದ ನಂತರ ಯುವಕ ಮೃತಪಟ್ಟಿರೋದಾಗಿ ಪೋಷಕರು ಆರೋಪಿಸ್ತಾ ಇದ್ದಾರೆ. ವೈದ್ಯರ ವಿರುದ್ಧ ಈಗ ದೂರು ನೀಡಿದ್ದಾರೆ. ಭಾರತೀಯ ಚಿತ್ರರಂಗದ ಹೆಸರಾಂತ ಹಿನ್ನೆಲೆ ಗಾಯಕಿ ಶ್ರೀಮತಿ ಎಸ್ ಜಾನಕಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಸುಬ್ರಹ್ಮಣ್ಯಗೆ ವಿಶೇಷ ಪೂಜೆ ಸಲ್ಲಿಸಿದ ಜಾನಕಿ ಅವರನ್ನ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಹಲಸಿನಕೊಪ್ಪದ ಹೊಳೆಯಲ್ಲಿ ಬಾಂಧರು ನಿರ್ವಹಣೆ ಇಲ್ಲದೆ ಸುತ್ತಮುತ್ತಲಿನ ಜಮೀನಿಗೆ ರೈತರಿಗೆ ನೀರಿನ ತೊಂದರೆ ಉಂಟಾಗ್ತಾ ಇದೆ. ಬಾಂಧಾರಿಗೆ ಸರಿಯಾಗಿ ಗೇಟ್ ಅಳವಡಿಸದೆ ಮಳೆ ನೀರು ಸಂಗ್ರಹಣೆ ಆಗಿಲ್ಲ. ಇದರಿಂದ ರೈತರು ಬೇಸಿಗೆಯಲ್ಲಿ ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಬಾಂಧಾರು ನಿರ್ವಹಣೆಯ ಬಗ್ಗೆ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ರೈತರು ಒತ್ತಾಯಿಸಿದ್ದಾರೆ. ನಾಳೆಯಿಂದ ಧಾರವಾಡದಲ್ಲಿ ನಿರ್ಗತಿಕ ಉತ್ಸವ ಹಿನ್ನೆಲೆಯಲ್ಲಿ ಪ್ರಕಾಶ್ ರಾಜ್ ನೋಡಿ ರೈತರೊಬ್ಬರು ಮಾತನಾಡಿಸುವುದಕ್ಕೆ ಬಂದಿದ್ದಾರೆ. ನಗರದ ಸೃಜನಾ ರಂಗ ಮಂದಿರದಲ್ಲಿ ನಾಳೆಯಿಂದ ಉತ್ಸವ ನಡೆಯಲಿದ್ದು ಪ್ರಕಾಶ್ ರಾಜ್ ಉತ್ಸವದ ತಯಾರಿಗೆ ಬಂದಿದ್ರು. ಈ ವೇಳೆ ನಟ ಪ್ರಕಾಶ್ ರಾಜ್ ಕಮಲಾಪುರದ ರೈತ ಯಲ್ಲಪ್ಪನನ್ನ ನೋಡಿ ಮೆಟ್ಟಿಲ ಮೇಲೆ ಕುಳಿತು ಮಾತನಾಡಿಸಿದ್ರು. ಟೋಲ್ಗೇಟ್ ತಪ್ಪಿಸಲು ಟೋಲ್ ಸಿಬ್ಬಂದಿಗೆ ಪಿಕಪ್ ವಾಹನವನ್ನು ಚಾಲಕ ಗುದ್ದಿಕೊಂಡು ಹೋಗಿದ್ದಾನೆ. ಈ ಘಟನೆ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಬ್ರಹ್ಮಾರ ಕೊಟ್ಲು ಟೋಲ್ ಬಳಿ ನಡೆದಿದ್ದು ಬಂಟ್ವಾಳ ಪಟ್ಟಣ ಪೊಲೀಸ್ ಠಾಣೆಗೆ ಟೋಲ್ ಸಿಬ್ಬಂದಿ ದೂರು ಕೊಟ್ಟಿದ್ದಾರೆ. ಬಜೆಟ್ ಅಧಿವೇಶನದಲ್ಲಿ ತೊಗರಿಗೆ ಪರಿಹಾರ ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಆಗ್ರಹಿಸಿ ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಪ್ರತಿಭಟನೆ ನಡೆಸಿದರು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದಲ್ಲಿರುವಂತಹ ಉಸ್ತುವಾರಿ ಸಚಿವರ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅರಣ್ಯ ಭೂಮಿ ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡಬೇಕು, ಸಾಗುವಳಿದಾರರನ್ನ ಒಕ್ಕಲೆಬ್ಬಿಸುತ್ತಿರುವುದು ತಡೆಗಟ್ಟಿ ಅರಣ್ಯ ಅಧಿಕಾರಿಗಳು ಕಿರುಕುಳ ನೀಡುವುದನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿದರು.